ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸಿಗೆ ಸ್ಯಾರಿ ಅಟ್ಯಾಚ್ ಮಾಡಿ ಸ್ಲೀವ್ ಡಿಸೈನ್ ಮಾಡೋಕ್ಕೆ ಹೇಳಿದರು. ಅದಕ್ಕೋಸ್ಕರ ನಾನು ಸ್ಲೀವ್ಗೆ ಸ್ಯಾರಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಇಂಚ್ ಮಾತ್ರ ಸೈರೆಯಿಂದ ಕಟ್ ಮಾಡಿ ಎತ್ಕೊಂಡಿದ್ದೆ. ಅದನ್ನು ಸ್ಲೀವ್ಗೆ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅನ್ನೋದನ್ನು ನೋಡಿ. ಫಸ್ಟು ಈ ರೀತಿ ಲೂಸ್ ಇಲ್ದಿರೋ ಥರ ಫಸ್ಟು ಪಿನ್ಗಳನ್ನು ಹಾಕಿ ಟೈಟಾಗಿ ಫಿಟ್ ಮಾಡ್ಕೋಬೇಕು. ಆಮೇಲೆ ಬ್ಲೌಸ್ಗೆ ನಾನು ಅಳತೆ ತೊಗೊಳ್ತಾ ಇದ್ದೀನಿ ನೋಡಿ. ಫಸ್ಟು ಈ ರೀತಿ ಅಳತೆ ತೊಗೊಳ್ಬೇಕಾಗತ್ತೆ. ಈಗ ಲಾಸ್ಟಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ಈಗ ಸೆಂಟ್ರಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲ ಎಡ್ಜಸ್ಸು ಜಾಯಿನ್ ಮಾಡಿ ಸ್ಲೀವ್ ಡಿಸೈನ್ ಡ್ರಾ ಮಾಡ್ಕೊಂಡಿದ್ದಾಯಿತು. ಈಗ ನನಗೆ ಸೆಂಟ್ರ್ 3 ಇಂಚ್ ಬೇಕು, ಸೈಡು 2 ಇಂಚ್ ಬೇಕು. ಅದನ್ನು ಮಾರ್ಕ್ ಮಾಡಿಕೊಂಡು ಫ್ರೆಂಚ್ ಕರ್ವ್ ತಗೊಂಡು ಶೇಪ್ ತಗೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಶೇಪ್ ತೆಗೆದು ಈಗ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಈಗ ಶೇಪ್ ಡ್ರಾ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ಮೇಲೇ 2 ಲೈನ್ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಜರಿ ಥ್ರೆಡ್ಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಲೈನ್ ಜರಿ ಥ್ರೆಡ್ ಹಾಕಿ ಎರಡು ಬಟ್ಟೆನ ಅಟ್ಯಾಚ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಸೀರೆ ಸ್ವಲ್ಪ ಸಾಫ್ಟ್ ಇರುತ್ತಲ್ವ, ನಾವು ಚುಚ್ಚಿ ಎತ್ತಬೇಕಾದ್ರೆ ಸೀರೆಯಲ್ಲಿರೋ ಒಂದೊಂದು ದಾರ ಸೂಜಿ ಜೊತೆನೇ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಸ್ಟಿಚ್ ಮಾಡ್ಕೋಬೇಕು. ಬಿಗಿನರ್ಸು ಸ್ವಲ್ಪ ಕಷ್ಟ ಆಗ್ಬೋದು, ಟ್ರೈನಿಂಗ್ ತೊಗೊಳ್ರಂದರೆ ಈಸಿಯಾಗಿ ಹಾಕ್ಬೋದು. ಈಗ ಸೆಕೆಂಡ್ ಲೈನ್ ಹಾಕ್ತಾಯಿದ್ದೀನಿ. ಸೆಕೆಂಡ್ ಲೈನ್ ಹಾಕಿ ಮುಗಿಸಿ ಈಗ ಜಿಗ್ಜಾಗ್ ಲೈನ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಜಿಗ್ಜಾಗ್ ಲೈನ್ ಸ್ಟಿಚ್ ಮಾಡೋದು ಏನಕ್ಕೆ ಅಂದರೆ, ಇವಾಗ ನಾವು ಬಟ್ಟೆನ ಕಟ್ ಮಾಡಿ ಎತ್ತೀವಲ್ವ, ಅದಕ್ಕೆ ಈಸಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಜಿಗ್ಜಾಗು ಲೈನ್ ಹಾಕ್ಕೊಳ್ತೀವಿ. ಜಿಗ್ಜಾಗ್ ಲೈನ್ ಹಾಕಿ ಮುಗಿಸಿದ್ವಿ. ಈಗ ಆ ಗುಂಡು ಪಿನ್ನಗಳನ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಶೇಪಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಟಾಗಿ ಹಿಡ್ದು ಎಳ್ಕೊಂಡು ಕಟ್ ಮಾಡಿದ್ರಂದರೆ ಈಸಿಯಾಗಿರುತ್ತೆ. ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡಿ, ಯಾಕಂದರೆ ಮೇಯ್ನ್ ಪೀಸ್ ಡ್ಯಾಮೇಜ್ ಆಗದೆ ಇರೋ ಥರ ನೋಡ್ಕೋಬೇಕು. ಅಭ್ಯಾಸ ಇರೋರು ಕರೆಕ್ಟಾಗಿ ಮಾಡ್ಕೊಳ್ತಾರೆ, ಅಭ್ಯಾಸ ಇಲ್ಲಾಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಈಗ ಶುಗರ್ ಬೀಡ್ ಒಂದು ಲೈನ್ ಫುಲ್ಲು ಔಟ್ಲೈನ್ ಕೊಡ್ತಾಯಿದ್ದೀನಿ. ಫುಲ್ಲಾಗಿ ಕೊಟ್ಟು ಮುಗಿಸ್ತೀನಿ. ಕೊಟ್ಟು ಮುಗಿಸಿದ್ದಾಯಿತು. ಈಗ ಒಳಗಡೆ ಒಂದು ಲೈನ್ ಕಟ್ ಬೀಡ್ ಕೊಡ್ತಾಯಿದ್ದೀನಿ. ಕೊಟ್ಟು ಮುಗಿಸಿದ್ಮೇಲೆ ಈ ರೀತಿ ಇರುತ್ತೆ ನೋಡಿ. ಈಗ ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕಲ್ಲಿ ಹಾಫ್ ಸರ್ಕಲ್ ಥರ ಡ್ರಾ ಮಾಡಿದ್ನಲ್ವ, ಅದನ್ನು ಒಂದು ಮಿರರ್ ತಗೊಂಡು ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನು. ಡ್ರಾ ಮಾಡಿದ್ದಾಯಿತು. ಇವಾಗ ಹಾಫ್ ಸರ್ಕಲ್ ಮೇಲೇ ಮತ್ತೆ ಅದೇ ಕಟ್ ಬೀಡ್ ತೊಗೊಂಡು ಒಂದು ಲೈನ್ ಕೊಡ್ತಾಯಿದ್ದೀನಿ. ಶೇಪ್ ಕರೆಕ್ಟಾಗಿ ನೋಡಿ ಹಾಕಿ. ಇದು ಹಾಕಿ ಮುಗಿಸಿದ್ಮೇಲೆ ಸೆಂಟ್ರಲ್ಲಿ ಒಂದೊಂದು ನಂಬರ್ 3 ಬೀಡಲ್ಲಿ ಒಂದೊಂದು ಬೀಡ್ ಕೊಡ್ತೀನಿ. ಅದು ಸ್ಕಿಪ್ ಆಗಿದೆ. ನೋಡಿ, ಕೊಟ್ಟಾದಮೇಲೆ ಜರ್ದೋಸಿಯಲ್ಲಿ ನಾನು ಲೇಸಿ ಡೇಸಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಜರ್ದೋಸಿ ಕರೆಕ್ಟಾಗಿ 1/2 ಇಂಚ್ಗೆ ಒಂದು
ತುಂಬ ಸಣ್ಣಗೆ ಪೀಸ್ ಒಂದು ಆ ರೀತಿ ಕಟ್ ಮಾಡಿ ಇಟ್ಕೊಂಡು ಹಾಫ್ ಪೀಸ್ನ ಲೇಸಿ ಡೇಸಿ ಸ್ಟಿಚ್ ಹಾಕಿ ಆ ಸಣ್ಣ ಪೀಸನ್ನು ಅದ್ರ ಒಳಗಡೆ ಲೇಸಿ ಡೇಸಿ ಸ್ಟಿಚ್ ಒಳಗಡೆ ತೆಗೆದು ಚಮಕಿ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಇದೇ ರೀತಿ ಎಲ್ಲ ಹಾಕಿ ಮುಗಿಸ್ತೀನಿ. ಸ್ಟಿಚ್ ಮಾಡಿ ಹಾಕ್ಕೊಂಡಾಗ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ಮೇಲೆ ಅದೆಲ್ಲ ಲೇಸಿ ಡೇಸಿ ಸ್ಟಿಚ್ ಎಲ್ಲ ಸ್ಟಿಚ್ ಮಾಡಿದ್ದಾಯಿತು. ಈಗ ಸ್ಯಾರಿ ಕಲರಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡು ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ಆ ಟ್ರಯಾಂಗಲ್ ಶೇಪಲ್ಲಿ ಗ್ಯಾಪ್ ಕಿತ್ತಲ್ವ, ಅದರೊಳಗಡೆ ಫ್ರೆಂಚ್ ನಟ್ ಹಾಕಿ ಫಿನಿಷ್ ಮಾಡ್ತೀನಿ. ಅಲ್ಲಿ ಫಿನಿಷ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸ್ಯಾರಿ ಬಟ್ಟೆ ಮೇಲೆ ಬಂದು 2 ಕಟ್ ಬೀಡು, 1 ಶುಗರ್ ಬೀಡು ವಿ ಶೇಪಲ್ಲಿ ಹಾಕಿ ಸೆಂಟ್ರಲ್ಲಿ 3 ಕಟ್ ಬೀಡು, 1 ಶುಗರ್ ಬೀಡು ಅನ್ನೋ ಥರ ಡಿಸೈನ್ ಹಾಕ್ತಾಯಿದ್ದೀನಿ. ಫಸ್ಟು ವಿ ಶೇಪಲ್ಲಿ ಹಾಕಿ ಆಮೇಲೆ ಸೆಂಟ್ರಲ್ಲಿ ಒಂದು ಲೈನ್ ಥರ ಬರೋ ಥರ ಕಾಣಿಸುತ್ತೆ ಇದು. ಫಿನಿಷ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಬ್ಯಾಕ್ ನೆಕ್ಕು, ಇದು ಫ್ರಂಟು. ಸ್ಲೀವ್ ನೋಡಿ ಈ ರೀತಿ ಇರುತ್ತೆ. ಓವರಾಲ್ ಫಿನಿಷ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.